ಓದಿ. ಪೂರಿ ಮೇಲೆ ಇರೋ ಈ ಲೇಯರು ಎಷ್ಟು ಜನಕ್ಕೆ ಇಷ್ಟ ಕಮೆಂಟ್ ಮಾಡಿ. ಯಾಕಂದರೆ ಮನೇಲಿ ಮಾಡಿದ್ರೆ ಇದನ್ನೆಲ್ಲ ಫಸ್ಟ್ ತಿನ್ಕೊಂಡ್ಬಿಡ್ತೀವಿ ಕಿತ್ಕೊಂಡು. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ರಾಯಚೂರಲ್ಲಿ ಇದ್ದೀವಿ. ಸೊ ರಾಯಚೂರಲ್ಲಿ ಬೆಳಗ್ಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಮಗೆ ಈ ಜಾಗನ ಸಜೆಸ್ಟ್ ಮಾಡಿದ್ರು. ನಾವು ಇವತ್ತು ನೇತಾಜಿ ರೋಡಲ್ಲಿದ್ದೀವಿ. ಸೊ ಈ ರೋಡಲ್ಲಿ ಬರೀ ಗಂದಿಗೆ ಅಂಗಡಿಗಳಿದೆ ಲೈನಾಗಿ, ಆಮೇಲೆ ಹೂವಿನ ಅಂಗಡಿಗಳು, ಹಾರಗಳೆಲ್ಲ ಮಾಡ್ತಾ ಇರ್ತಾರೆ. ಇಲ್ಲಿ ಬಸವ ಟಿಫನ್ ಸೆಂಟರ್ ಅಂತ ನನ್ನಿಂದೆ ಕಾಣಿಸ್ತಾ ಇರ್ಬೋದು, ಒಂದು ಚಿಕ್ಕದಾದ ಅಂಗಡಿ, ಬಟ್ ತುಂಬಾ ಫೇಮಸ್ ಅಂತ ಕೇಳ್ಪಟ್ಟಿದ್ದೀವಿ ಲೋಕಲಲ್ಲಿ. ಅವಾಗಿಂದ ನಾವು ಬಂದು ತುಂಬ ಹೊತ್ತಾಯಿತು ನೋಡ್ತಾ ಇದ್ವಿ. ತುಂಬ ಜನ ಬರ್ತಾನೆ ಇರ್ತಾರೆ. ಫುಟ್ಫಾಲ್ ಚೆನ್ನಾಗಿದೆ, ಫಾಸ್ಟಾಗಿ ಬಂದು ಫಾಸ್ಟಾಗಿ ಹೋಗ್ತಾ ಇರ್ತಾರೆ. ಏಕೆಂದರೆ ಇಲ್ಲಿ ತುಂಬಾ ಫೇಮಸ್. ಬಂದು ನಾವು ನೋಡ್ದಂಗೆ ಅಲ್ಲಿ ತಿಂತಾ ಇರೋದು ಇಡ್ಲಿ ಮತ್ತು ಪೂರಿ. ಇಡ್ಲಿನಲ್ಲಿ ಅದು ಕೂಡ ತುಪ್ಪದ ಇಡ್ಲಿ. ಸೊ ತುಪ್ಪದ ಇಡ್ಲಿ ಫೇಮಸ್ ಅಂತ ಕೇಳ್ಪಡ್ತೀವಿ. ಮತ್ತು ಪೂರಿ ಜಾಸ್ತಿ ಫಾಸ್ಟ್ ಮೂವಿಂಗು, ಒಗ್ಗರಣೆ ಇದು ಎಲ್ಲ ಸಿಗುತ್ತಂತೆ. ಸೊ ನಾವು ಕೂಡ ಅದನ್ನು ಟೇಸ್ಟ್ ಮಾಡೋಕ್ಕೆ ಬಂದಿದ್ದು. ತುಂಬ ಲೇಟ್ ಮಾಡ್ದಿರಾ ಹೋಗ್ಬಿಡೋಣ. ಈ ಜಾಗದ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ನೀವು ಬಂದಾಗ ಆರಾಮಾಗಿ ಇಲ್ಲಿಗೆ ವಿಸಿಟ್ ಮಾಡ್ಬೋದು. ಟೂ ವೀಲರ್ ಬಂದರೆ ಈಸಿ ಪಾರ್ಕಿಂಗ್ಗೆ ಆರಾಮಾಗಿ ನಿಲ್ಸ್ಕೊಬೋದು. ಕಾರಲ್ಲಿಂದ ಬಂದರೆ ಸ್ವಲ್ಪ ದೂರ ಎಲ್ಲಾದರೂ ನೋಡಿಕೊಂಡು ಪಾರ್ಕ್ ಮಾಡ್ಕೊಂಡು ನಡ್ಕೊಂಡು ಬರಬೇಕು. ನಾವು ರೂಮಿಂದ ಡೈರೆಕ್ಟ್ ನಡ್ಕೊಂಡೇ ಬಂದ್ಬಿಟ್ವಿ. ಸೊ ವಾಕಬಲ್ ಡಿಸ್ಟೆನ್ಸ್ ಇತ್ತು, ಅದಕ್ಕೋಸ್ಕರ. ಸೊ ಈಗ ತುಂಬ ಲೇಟ್ ಮಾಡಿದ್ರೆ ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸ್ಬಿಟ್ಟು ಬಿಸಿಯಾದ ತುಪ್ಪದ ಇಡ್ಲಿ ಪೂರಿನ ಟೇಸ್ಟ್ ಮಾಡೋಣ. ಸೊ ನಮಗೆ ಈ ಜಾಗ ಮತ್ತು ರಾಯಚೂರಲ್ಲಿ ತುಂಬ ಜಾಗಗಳನ್ನ ಸಜೆಸ್ಟ್ ಮಾಡಿರೋದು ಬಂದು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅಡ್ಮಿನ್ನು, ಸೊ ದಿ ಅಂಗ್ರಿ ರಾಯಚೂರಿಯನ್ ಅಂತ. ಸೊ ಅವ್ರು ಸಜೆಸ್ಟ್ ಮಾಡಿದ ಜಾಗ. ಅವರು ಬಂದು ಜಾಯ್ನ್ ಆಗ್ತಾರೆ, ಸಂಜೆ ಮೇಲೆ ಮೀಟ್ ಆಗ್ತೀವಿ. ಸೊ ಇನ್ನೂ ಬರೀ ಪ್ಲೇಸಸ್ನ ರೆಕಮೆಂಡ್ ಮಾಡಿದರು. ಈಗ ಒಳಗೋಗ್ಬಿಡೋಣ ಬನ್ನಿ. ಸರ್ ನಮ್ಮ ಜೊತೆ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಸರ್ ಸುರೇಶ್ ಕುಮಾರ್ ಸರ್. ನಿಮ್ಮ ಹೋಟ್ಲ್ ಬಗ್ಗೆ ತಿಳಿಸ್ಕೊಡಿ. ಯಾವಾಗ ಶುರು ಮಾಡಿದ್ದು ಹೋಟ್ಲು? ಸರ್ ಇದು ನಮ್ಮದು 22 ಇಯರ್ಸ್ ಓಲ್ಡ್ ಆಯ್ತು ಸರ್. ಎಲ್ಲಿ? ಇದೇ ಜಾಗದಲ್ಲಿ ಇತ್ತಾ? ಇದೇ ಜಾಗದಲ್ಲಿ. ಮೊದಲು ನಮ್ದು ಇಲ್ಲಿ ಬಂಡಿತ್ತು ಸರ್, ಹಿಂದ್ಗಡೆ ಬಂಡಿಯಲ್ಲಿತ್ತು. ಆಮೇಲೆ ಬಂಡಿ ಒಟ್ಟು ನಮ್ಗೆ ವ್ಯವಹಾರ ಮಾಡಕ್ಕೆ 30 ವರ್ಷ ಆಯ್ತು ಸರ್. ಓ 30 ವರ್ಷ ಇದೆ ಎಕ್ಸ್ಪೀರಿಯನ್ಸ್. ಓಕೆ. ಇಲ್ಲಿಗೆ ಬಂದು 22 ಇಯರ್ಸ್. ಅಂಗಡಿಗೆ ಬಂದು 22 ಇಯರ್ಸ್ ಆಯ್ತು. ಯಾರು ಸ್ಟಾರ್ಟ್ ಮಾಡಿದ್ದು? ನೀವೇನಾ? ಇಲ್ಲ ನಮ್ಮ ಡ್ಯಾಡಿ ಸರ್. ಡ್ಯಾಡಿ ಸ್ಟಾರ್ಟ್ ಮಾಡಿದ್ದು. ಅವ್ರ ಜೊತೆ ನೀವು? ಅವ್ರ ಜೊತೆ ನಾವು ಮಕ್ಕಳು ಲಾಸ್ಟ್ ಮಗ ಸರ್. ಹೌದಾ? ಓಕೆ. ಇವಾಗ ನೀವು ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ? ಅಪ್ಪಗೂ ಬರ್ತಾನೆ ಸರ್. ನಾವು ಸೂಪರ್. ಏನೇನು ಸರ್ ಇಲ್ಲಿ ಫೇಮಸ್ಸು? ನಾವು ಒಂದು 2 ಐಟಮ್ ಫೇಮಸ್ ಅಂತ ಕೇಳಿದ್ದೀವಿ, ಪೂರಿ ಮತ್ತು ಇಡ್ಲಿ. ಸರ್ ನಮ್ದು ಇಡ್ಲಿ ವಡ, ಪೂರಿ ಒಗ್ಗರಣೆ. ತುಪ್ಪದ ಇಡ್ಲಿ ಫೇಮಸ್, ಪೂರಿ ಸ್ಪೆಷಲ್. ತುಪ್ಪದ ಇಡ್ಲಿನ? ಓಕೆ. ಆಮೇಲೆ ಅದು ಬಿಟ್ಟು ಇನ್ನು ಬೇರೆ ಏನೇನು ಸಿಗುತ್ತೆ? ಪೂರಿ ಸಿಗ್ತಾವೆ ಸರ್, ಇಡ್ಲಿ ವಡ ಒಗ್ಗರಣೆ ಸಿಗುತ್ತೆ. ಈವ್ನಿಂಗು ಮಿರ್ಚಿ, ಸೇಮ್ ಇಡ್ಲಿ ವಡ ಪೂರಿ. ಈವ್ನಿಂಗು ಮಿರ್ಚಿನೂ ಸಿಗುತ್ತೆ? ಮಿರ್ಚಿ ಇದೆ. ಓಕೆ ಸರಿ. ಟೈಮಿಂಗ್ಸ್ ಯಾವ ಥರ ಹೋಟ್ಲ್? ಮಾರ್ನಿಂಗ್ 6 to 1:30. ಈವ್ನಿಂಗ್ 3:30 to 11. ಪ್ರತಿದಿನ? ಸಂಡೇ ಹಾಲಿಡೇ ಇರುತ್ತೆ ಸರ್. ಸಂಡೇ ಹಾಲಿಡೇ. ಓಕೆ. ಸೊ ಪ್ರತಿದಿನ ಬಂದಾಗ ಬೆಳಗ್ಗೆ ಟಿಫನ್ ಸಿಗುತ್ತೆ ಬಿಸಿ ಕಂಪಲ್ಸರಿ. ಓಕೆ. 6 ಗಂಟೆಗೆ ಓಪನ್ ಆಗಿಬಿಡುತ್ತೆ? 6 ಗಂಟೆಲಿಂದ 1:15 ಸರ್. ಓಕೆ ಸೂಪರ್ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಧನ್ಯವಾದಗಳು. ಹೇಳಿದ್ನಲ್ಲ, ಇಲ್ಲಿ ಒಂದು 2 ಡಿಶ್ಶು ತುಂಬಾ ಫೇಮಸ್ಸು, ಅದಕ್ಕೋಸ್ಕರ ಬಂದಿರೋದು. ಮೊದಲನೇದು ಬಂದು ಪೂರಿ. ಆ ಪೂರಿನ ಫಸ್ಟು ಟ್ರೈ ಮಾಡ್ತಾಯಿದ್ದೀವಿ, ಯಾಕಂದರೆ ಇಡ್ಲಿ ಇವಾಗ ಬಿಸಿ ಆಗ್ತಾ ಇದ್ದಾರೆ, ಅದು ರೆಡಿ ಆಗಬೇಕು. ಸೊ ಅದು ಇದಾದಮೇಲೆ ತುಪ್ಪದ ಇಡ್ಲಿನ ಟೇಸ್ಟ್ ಮಾಡೋಣ. ಒಂದು ಪ್ಲೇಟ್ಗೆ 4 ಪೂರಿ ಬರುತ್ತೆ, ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮತ್ತು ಇದು ಗೊಜ್ಜು ಅದು ಕೂಡ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದೇನಂದರೆ ಇಲ್ಲಿ ಪುಡಿ ಕೊಟ್ಟರು, ಒಂದು ಸ್ವಲ್ಪ ಹಾಕಿದ್ರು, ಬೆಳ್ಳುಳ್ಳಿ ಪುಡಿ ಅಂತೆ. ಸೊ ಟೇಸ್ಟ್ ಮಾಡೋಣ. ಇಷ್ಟು ಅಗಲವಾದ ಪೂರಿಯು ಸಾಕಾತು, ಗರಿಯಾಗಿದೆ. ಪೂರಿ ಉಬ್ಕೊಂಡು ಇದ್ರೆ ಚೆನ್ನಾಗಿರುತ್ತೆ, ಬಟ್ ಹಂಗೆ ಇಟ್ಕೊಳಕ್ಕಾಗಲ್ವಲ್ಲ, ಅದು ಪಚಡಿ ಮಾಡ್ಕೊಂಡ್ಬಿಡ್ತಾರೆ. ಫಸ್ಟು ಚಟ್ನಿ ಜೊತೆಗೆ ತಿನ್ಬಿಡುವ.
ಮಕ್ಕಳದು ಖಾರವಾದ ಚಟ್ನಿ ಬಾಯಿಗೆ ಇಟ್ಟಿದ ತಕ್ಷಣ ನಾಲ್ಗೆ ತುರಿ ಅಂದ್ಬಿಡ್ತು. ಇದುವರೆಗೂ ಟ್ರಿಪ್ ಮಾಡೋದಲ್ಲ, ಎಷ್ಟೊಂದು ಕಡೆ ತಿಂದಿವಲ್ಲ, ಅಲ್ಲೂ ಚಟ್ನಿ ತಿಂದಿದ್ದೀವಿ. ಬಟ್ ಇದು ಸ್ವಲ್ಪ ಸ್ಪೈಸಿ ಆದ ಚಟ್ನಿ. ಬೆಳಗ್ಗೆ ಅವ್ರಿಗೆ 6 ಗಂಟೆಗೆ ಓಪನ್ ಆಗ್ತಾರಲ್ಲ, ಅವಾಗ ಬಂದುಬಿಟ್ಟು ತಿಂದರೆ ಒಳ್ಳೆ ಮಜಾ ಇರುತ್ತೆ. ಆ ಚಳಿಗೆ ಖಾರವಾಗಿ ತಿಂತಾಯಿದ್ರೆ. ಆಮೇಲೆ ನುಣ್ಣಗೆ ರುಬ್ಬಿಟ್ಟಿದ್ದಾರೆ, ತುಂಬ ತಳಿದಾರಿಯಾಗಿ ರುಬ್ಬಿಲ್ಲ, ನುಣ್ಣಗೆ ರುಬ್ಬಿದ್ದಾರೆ. ಅದು ನೀಟಾಗಿ ಒಂಥರ ಪೇಸ್ಟ್ ಥರ ಈಸಿಯಾಗಿ ಹೋಗುತ್ತೆ. ಅದು ಹೋಗ್ತಾ ಹಂಗೆ ಖಾರ, ಅದು ಹಸಿಮೆಣಸಿನ್ಕಾಯಿ ಖಾರನ ಹಂಗೆ ಬಿಡ್ತಾ ಇರುತ್ತೆ ಬಾಯೊಳಗೆ. ಇದು ಪೂರಿನೂ ಅಷ್ಟೇ ಚೆನ್ನಾಗಿದೆ. ಅದು ಹೇಳಿದ್ನಲ್ಲ, ಮೇಲ್ಗಡೆ ಅದೊಂದು ಲೇಯರ್ ಮಾತ್ರ ಕ್ರಿಸ್ಪಿಯಾಗಿ, ಆಮೇಲೆ ಒಳಗಡೆ ಫುಲ್ಲು ಸಾಫ್ಟಾಗಿ ನೀಟಾಗಿ ಕಿತ್ಕೊಂಡ್ಬಂದ್ಬಿಡುತ್ತೆ. ಅದ್ಭುತ. ಇನ್ನೊಂದೇನು ಅಂದರೆ ಚಟ್ನಿ ಜೊತೆಗೆ ಇನ್ನೊಂದು ಆಲೂಗಡ್ಡೆ ಪಲ್ಯ ಕಾಂಬಿನೇಷನ್ನು ಕೂಡ ಇರುತ್ತೆ. ಸೊ 3 ಜೊತೆಲೇ ಕೊಟ್ಟಿರ್ತಾರೆ, ಮಿಕ್ಸ್ ಆಗ್ತಾ ಇರುತ್ತೆ. ಅದಕ್ಕೆ ಸೈಡಲ್ಲಿ ಎತ್ಕೊಳ್ಳೋಣ. ಸಾಗು ಅದು ಆಲೂಗಡ್ಡೆ ಪಲ್ಯ ಅಂದರೆ ತುಂಬ ಗಟ್ಟಿಯಾಗಿರಲ್ಲ, ತೆಳುವಾಗಿರುತ್ತೆ. ಒಂದೇ ಸಲ ಫುಲ್ ಟ್ರಾನ್ಸ್ಫಾರ್ಮೇಷನ್. ಅವಾಗಲೇ ಖಾರವಾದ ಚಟ್ನಿ, ಇದು ತಿಂದಾಗ ಫುಲ್ಲು ಖಾರನ ಸಮಾಧಾನ ಮಾಡ್ತು. ಫುಲ್ಲು ಲೈಟಾಗಿರುತ್ತೆ. ಜಾಸ್ತಿ ಮಸಾಲವಾಗಿ ಮಾಡಿಲ್ಲ. ಈಗ ಲೈಟಾಗಿ ಒಂದೊಂದು ಮಸಾಲೆ ದೋಸೆನಲ್ಲಿ ಪಲ್ಯ ಇಡ್ತಾರೆ ಗೊತ್ತಾ, ಅದಕ್ಕೆ ಜಾಸ್ತಿ ಸೀಸನಿಂಗ್ ಮಾಡಲ್ಲ, ಲೈಟಾಗಿರುತ್ತೆ ಅಷ್ಟೇ. ಬರೀ ಅರ್ಶಿನ, ಒಗ್ಗರಣೆ ಹಾಕಿರೋದು, ಲೈಟಾಗಿ ಉಪ್ಪು, ಲೈಟಾಗಿ ಹಸಿಮೆಣಸಿನ್ಕಾಯಿ ಹೆಚ್ಚಾಕಿರ್ತಾರಲ್ಲ, ಅದೇ ಥರ ಮಾಡಿರೋದು ಚೆನ್ನಾಗಿದೆ. ಈರುಳ್ಳಿ ಅದೆಲ್ಲ ಸಿಗ್ತಾ ಇರುತ್ತೆ. ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಿಬಿಟ್ಟಿರುತ್ತೆ, ದಪ್ಪ ಸಿಗೋಲ್ಲ. ಅದು ಇದು ಲಿಕ್ವಿಡ್ ಥರ ಇರೋದು ಸಾಗೋಲ್ಲ. ಚೆನ್ನಾಗಿದೆ. ಇದು ಸಕಲ ಕಾಂಬಿನೇಷನ್ ಸೂಪರ್ ಆಯ್ತು. ಇನ್ನೊಂದೇನು ಅಂದರೆ ಇಲ್ಲಿ ಬೆಳ್ಳುಳ್ಳಿ ಪುಡಿ ಅಂತ ಕೊಟ್ಟರು, ಚಟ್ನಿ ಪುಡಿ ಏನು ಬರುತ್ತೆ ಅದು ಬೆಳ್ಳುಳ್ಳಿ ಪುಡಿ. ಸೊ ಅದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನೋಣ ಈ ಸಾಗು ಜೊತೆ. ಈ ಕಾಂಬಿನೇಷನ್ ಸಾಕಾಗಿದೆ. ಇಷ್ಟು ಹಾಕ್ತಾರೆ, ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕ್ಸ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಅದು ಇದು ಸ್ಟ್ರಾಂಗ್ ಆದ ಚಟ್ನಿ ಪುಡಿ ತಿಂತೀರ ಗೊತ್ತಾ. ಈಗ ಶೇಂಗಾ ಚಟ್ನಿ ಪುಡಿ ಏನೆಲ್ಲ ಏನಿದೆ ಅದೇ ಥರನೇ, ಬಟ್ ಇದು ಬೆಳ್ಳುಳ್ಳಿ ಡಾಮಿನೇಟು, ಜಾಸ್ತಿ ಬೆಳ್ಳುಳ್ಳಿ ಹಾಕಿರ್ತಾರೆ. ಸೊ ಬೆಳ್ಳುಳ್ಳಿನೇ ನಿಮಗೆ ಡಾಮಿನೇಟ್ ಮಾಡುತ್ತೆ, ಆ ಫ್ಲೇವರೇ ಜಾಸ್ತಿ ಬರುತ್ತೆ. ಜೊತೆಗೆ ಆ ಖಾರದ ಪುಡಿದು ಖಾರ, ಲೈಟಾಗಿ ಹುಳಿ ಅಂಶ ಸಖತ್ ಖಾರವಾಗಿದೆ. ಇವಾಗ ಇಷ್ಟೇ ನಾನು ತಿಂದಿದ್ದು ನೆಂಚ್ಕೊಂಡು, ಅದಕ್ಕೆ ಸ್ವಲ್ಪ ಹಾಕ್ಕೊಡ್ತಾರೆ, ಜಾಸ್ತಿ ಹಾಕ್ಕೊಡಲ್ಲ. ಜೋಶಲ್ಲಿ ಜಾಸ್ತಿ ಎತ್ಕೊಂಡು ತಿಂದರೆ ಅಷ್ಟೇ ಕತೆ. ಮಸ್ಟ್ ಟ್ರೈ ಚಟ್ನಿ ಪುಡಿ, ಇದು ಸಾಕಾದಾಗಿದೆ ಮಾತ್ರ. ಇಷ್ಟೇ ಮಾಡಿದ್ರೆ ಟ್ರೈ ಮಾಡೋಕೆ ಒಂಚೂರು ನೆಂಚ್ಕೊಂಡು ತಿನ್ಬೇಕಷ್ಟೇ. ಈಗ ಪಕ್ಕದಲ್ಲಿ ಇನ್ನೊಂದು ಸಾಗು ಅಥವಾ ಕೂರ್ಮ ಅಥವಾ ವೆಜ್ ಗ್ರೇವಿ. ಇವಾಗ 4 ಕಾಂಬಿನೇಷನ್ ಟ್ರೈ ಮಾಡಿದ. 4 ಕಾಂಬಿನೇಷನಲ್ಲಿ ಫಸ್ಟ್ ಇಷ್ಟ ಆಗಿದ್ದು ಬಂದು ಚಟ್ನಿ ಪುಡಿ. ಆ ಪುಡಿ ಜೊತೆಗೆ ಆಲೂಗಡ್ಡೆ ಸಾಗು ಮಿಕ್ಸ್ ಕಾಂಬಿನೇಷನ್ ಫಸ್ಟ್ ಫೇವ್ರೇಟ್ ಆಯಿತು. ಅದಾದಮೇಲೆ ಸೆಕೆಂಡ್ ಬಂದು ಚಟ್ನಿ, ಥರ್ಡ್ ಬಂದು ಇವಾಗ ತಿಂದಿದ್ದು ಸಾರು. ಚೆನ್ನಾಗಿದೆ, ಸಿಂಪಲ್ ಆಗಿದೆ ಅದು. ಬಟ್ ತರಕಾರಿಗಳು ಬೇಜಾನಿದೆ, ಬೇಜಾನ್ ತರಕಾರಿಗಳಿದೆ. ಇದು ಖಾರದ ಪುಡಿ, ಇದು ಫ್ಲೇವರ್ ಸ್ವಲ್ಪ ಜಾಸ್ತಿ ಬರುತ್ತೆ ತಿಂದಿದ ತಕ್ಷಣ ಅದರಲ್ಲಿ. ಬಟ್ ಇದು ತಿಂದಮೇಲೆ ಎಲ್ಲ ತಿಂದ್ಬಿಟ್ಟು ಲಾಸ್ಟಲ್ಲಿ ಇದು ಬೆಳ್ಳುಳ್ಳಿ ಚಟ್ನಿ ಪುಡಿ ತಿನ್ನಬೇಕಾಗಿತ್ತು. ಯಾಕಂದರೆ ಅದು ತಿಂದಮೇಲೆ ಅದೇ ಮೇಯ್ನ್ ಅಂತ ಅನಿಸ್ತಾ ಇರೋದು. ಇವಾಗ ಮಿಸ್ ಮಾಡ್ತೀರಾ, ರಾಯಚೂರಲ್ಲಿ ಇದ್ದೀರಾ ಅಂದರೆ ಬೆಳಗ್ಗೆ ಟಿಫನ್ ತಿನ್ನಬೇಕು ಅಂದರೆ ಕಣ್ಣು ಮುಚ್ಕೊಂಡು ಬಂದ್ಬಿಡಿ. ಪೂರಿ ಪ್ರಿಯರು. ಸೊ ಬೆಳಗ್ಗೆ ಪೂರಿ ತಿನ್ನೋರು, ಈಗ ತುಂಬ ಜನ ಎಣ್ಣೆಲಿ ಕದಿರೋ ತಿನ್ನಲ್ಲ, ಬಟ್ ಅವರು ಇದನ್ನು ಮಿಸ್ ಮಾಡಿದ್ರೆ ಟ್ರೈ ಮಾಡಬೇಕು. ಇಲ್ಲ ಅಂದರೆ ಇಡ್ಲಿ ಪ್ರಿಯರಿಗೂ ಇಲ್ಲಿ ಆಪ್ಷನ್ ಇದೆ, ಅದು ಕೂಡ. ಸೊ ಅದ್ಭುತವಾದ ಪೂರಿ ಎಲ್ಲ ತಿಂದಾದ್ಮೇಲೆ ಈಗ ನೆಕ್ಸ್ಟು ಇಡ್ಲಿ ಹೇಳಿದ್ನಲ್ಲ. ಸೊ ಕರೆದಿರೋ ಪದಾರ್ಥ, ಕರೆದಿರೋ ಐಟಮ್ನ ಯಾರು ಬೆಳಗ್ಗೆ ಟಿಫನ್ಗೆ ತಿನ್ನಲ್ಲ, ಅವರು ಇದನ್ನು ಟ್ರೈ ಮಾಡ್ಬೋದು. ಇಲ್ಲಿ ಇದೆ 2 ಐಟಮು ಜಾಸ್ತಿ ಸೇಲ್ ಆಗೋದು. ತುಪ್ಪದ ಇಡ್ಲಿ, 2 ಚಿಕ್ಕದ ಇಡ್ಲಿನ ತೆಗೆದು ಇಟ್ಬಿಟ್ಟು ಒಂದು ಪ್ಲೇಟ್ಗೆ ಮೇಲ್ಗಡೆ ಪ್ಯಾಕೆಟಿಂದ ಡೈರೆಕ್ಟ್ ತುಪ್ಪನ ನೀಟಾಗಿ ಸುರಿದ್ಬಿಟ್ಟು ಅದ್ರ ಮೇಲೆ ಬೆಳ್ಳುಳ್ಳಿ ಚಟ್ನಿ ಪುಡಿ ಏನಿದೆ ಅದನ್ನು ಬೇಜಾನ್ ಸ್ಪ್ರಿಂಕಲ್ ಮಾಡಿದ್ದಾರೆ. ಆವಾಗಲೇ ಇಷ್ಟು ತಿಂದೇ ಖಾರ ಬಾಯಿ ಪುದ ಸ್ಪ್ರೆಡ್ ಆಗಿತ್ತು. ಇದಕ್ಕೆ ಕಾಂಬಿನೇಷನ್ ಚಟ್ನಿನ ಕೊಡ್ತಾರೆ. ಆಮೇಲೆ ಉದ್ದಿನ ವಡೆ ಕೂಡ ಇರುತ್ತೆ, ಅದನ್ನು ಟ್ರೈ ಮಾಡ್ಬೋದು. ನಾವು ತೊಗೊಂಡಿದ್ದೀವಿ. ಶುರು ಮಾಡುವ. ಮೇಲೆ ಹಾಕಿ ತುಪ್ಪ ಇಡ್ಲಿ ಒಳಗಡೆ ಹೊಟ್ಟೋಯ್ತು ಹಿಡಿದು. ಸೊ ಪುಡಿನ ಸ್ವಲ್ಪ ನೀಟಾಗಿ ಹಚ್ಬಿಟ್ಟು ಫಸ್ಟ್ ಹಂಗೆ ತಿನ್ಬಿಡೋಣ, ಆಮೇಲೆ ಬೇಕಾದ್ರೆ ಚಟ್ನಿ ಜೊತೆ ತಿನ್ನೋಣ. ಆಹಾ, ಪ್ರೆಸ್ ಮಾಡಿದಾಗ ನೋಡಿದ್ರೆ ಹಿಂಗೆ ಜಿನುಗ್ತಾಯಿತ್ತು, ಇಲ್ಲಿ ಒಳಗಡೆ ಇರ್ತಾ ಇದೆ. ಆಹಾ, ಇದೇ ಮಜಾ. ಸ್ವಲ್ಪನೇ ಇರೋದು ಪುಡಿ, ಬಟ್ ಅದೇ ಡಾಮಿನೇಟ್ ಮಾಡ್ತಾಯಿದೆ. ಅದ್ಭುತವಾಗಿದೆ. ಬೆಳ್ಳುಳ್ಳಿ ಇಷ್ಟಪಡೋರು ಮಿಸ್ ಮಾಡಿದ್ರೆ ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಟ್ರೈ ಮಾಡಿ. ತುಪ್ಪ ಮಾತ್ರ ಇಂಟೆನ್ಸಾಗಿ ಬರುತ್ತೆ. ಕಚ್ಚಿದ ತಕ್ಷಣ ಅದೇ ಈಗ ಪ್ರೆಸ್ ಮಾಡ್ಬೇಕಾದ್ರೆ ಹಿಂಗೆ ಬಂತಲ್ಲ ಅದೇ ಥರ ಕಚ್ಚಾಗೂ ಬರುತ್ತೆ. ಇಡ್ಲಿ ಮೃದುವಾಗಿದೆ, ಆಬ್ವಿಯಸ್ಲಿ ಸಕ್ಕ ಸಾಫ್ಟಾಗಿದೆ. ಅಲ್ಲಿನ ಅವಶ್ಯಕತೆ ಏನು ಬೇಡ, ಹಂಗೆ ತಿನ್ಬಿಡ್ಬೋದು ಬಾಯಿಗೆ ಹಾಕ್ಕೊಂಡು. ಆಮೇಲೆ ಈಗ ಚಟ್ನಿ ಮಾತ್ರ ಸಖತ್ತಾಗಿತ್ತು. ಖಾರವಾದ ಚಟ್ನಿ ಜೊತೆ ಜಾಸ್ತಿ ನೆಂಚ್ಕೊಂಡು
ಚಟ್ನಿ ಬಗ್ಗೆ ಮಾತೇ ಆಡೋಂಗಿಲ್ಲ. ಅವಾಗಲೇ ಪೂರಿ ಜೊತೆ ತಿನ್ನೋಕ್ಕೂ ಇಷ್ಟ ಆಗೋಯ್ತು. ಇದಕ್ಕೂ ಅಷ್ಟೇ ಇಡ್ಲಿಗೆ ಮಾತ್ರ ಇನ್ನೂ ಸಾಕಾಗಿದೆ. ಅದೇ ನುಣ್ಣು ಗ್ರೂಪ್ಬಿಟ್ಟವ್ರಲ್ಲ ಕ್ರೀಮ್ ಥರ ಹೊಟ್ಟೋಗುತ್ತೆ. ಬಾಯಿಗೆ ಏನೂ ಸಿಗೋದಿಲ್ಲ ಅಷ್ಟೊಂದು ಜಾಸ್ತಿ. ಒಟ್ಟು ಖಾರ ಚೆನ್ನಾಗಿಟ್ಟಿದ್ದಾರೆ. ಅಲ್ಲೇ ಆಮೇಲೆ ಒಗ್ಗರಣೆ ಹಾಕಿರೋದು ಅದು ಸಾಸಿವೆ ಏನೋ ಸಿಕ್ಬಿಡ್ತು ಅಂದರೆ ಒಳಗಡೆ ಸಿಡಿಯುತ್ತೆ. ಓಹ್ ಇದೇ ಮಜಾ. ಏನಾದರೂ ನೀವು ಟಿ ವಿನಲ್ಲಿ ಏನಾದರೂ ನೋಡ್ತಾ ಇದ್ದರೆ ಸ್ಕ್ರೀನಲ್ಲಿ ಹೆಂಗೆ ಕಾಣಿಸೋದು ಗೊತ್ತಾ, ಅದು ಜಿನುಗೋದು ತುಪ್ಪ. ಹಿಂಗೆ ಮಾತಾಡ್ಕೊಂಡು ಆರಾಮಾಗಿ ತಿನ್ಬಿಡ್ಬೋದು. 2 ಇಡ್ಲಿ ಸಾಲೋದಿಲ್ಲ. ಆರಾಮಾಗಿ ಒಂದು 5-6 ಮೇಲೆ ಹೋಗುತ್ತೆ. ಇನ್ನೂ ತಿನ್ನೋರು ತಿಂತಾರೆ, 10-20 ತಿಂತಾರೆ ಕೆಪಾಸಿಟಿ. ಒಬ್ಬೊಬ್ರು ಇದೆ ಒಂದೊಂದು ಟೈಮಲ್ಲಿ ಚಾಲೆಂಜ್ ಅಂತ ಕೂತ್ಕೊಂಡ್ರೆ 30 ಇಡ್ಲಿ ತಿನ್ನೋರು ಅವರೇ. ಈ ಥರ ಇಡ್ಲಿ ಆರಾಮಾಗೆ ನಾನೇ ಆರಾಮಾಗೆ ಒಂದು 6-7 ಇಡ್ಲಿ ತಿನ್ಬಿಡ್ತೀನಿ. ಸೊ ತಿಂತ ಗೊತ್ತಾಗಲ್ಲ, ಫಾಸ್ಟಾಗಿ ಹೋಗ್ತಾ ಇರುತ್ತೆ. ಈಗ ಪಕ್ಕದಲ್ಲಿ ಇರೋ ವಡೆ, ಉದ್ದಿನ ವಡೆ ಲೈಟಾಗಿ ಕ್ರಿಸ್ಪಿಯಾಗಿದೆ. ಅದಕ್ಕೂ ಅಷ್ಟೇ ಚಟ್ನಿ ಮಯ ಮಾಡೋಣ. ಚೆನ್ನಾಗಿದೆ. ಮೇಲ್ಗಡೆ ಲೈಟಾಗಿ ಕ್ರಿಸ್ಪಿ, ಒಳಗಡೆ ಸಾಕತ್ತು ಗೂಡು ಇನ್ನೂ ಸ್ಪಾನ್ಸ್ ಥರ ಕಚ್ಚಿದ ತಕ್ಷಣ ಫುಲ್ ಪ್ರೆಸ್ ಆಗ್ಬಿಡುತ್ತೆ. ಈಗ ಸ್ವಲ್ಪ ಪ್ರೆಷರ್ ಕೊಟ್ಟರೆ ಅದೇ ಚಪಾತಿ ಆಗ್ಬಿಡುತ್ತೆ. ಬೆಳಗಡೆ ಬರೀ ಒಂಥರ ಗಾಳಿ ತುಂಬಿಕೊಟ್ಟಿರೋ ಥರ ಇರುತ್ತೆ. ಚೆನ್ನಾಗಿದೆ. ಅದರಲ್ಲೂ ಅಷ್ಟೇ ಸಣ್ಣಗೆ ಅಲ್ಲಿ ಇಲ್ಲಿ ಇದು ಆ ಮೆಣಸು ಕಾಳುಗಳು ಸಿಗುತ್ತೆ ಅಷ್ಟೇ. ಮಿಕ್ಸ್ ಮಾಡಿದ್ರೆ ಇಡ್ಲಿ ಟ್ರೈ ಮಾಡಿ ಬಂದಾಗ. ಅದು ವಿತ್ ಪುಡಿ, ಮೇಲ್ಗಡೆ ಪುಡಿ ಇರಲೇಬೇಕು. ಈಗ ನೀಟಾಗಿ ಖಾಲಿ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ನಂತರ. ಫೈನಲ್ ಆಗಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಅದು 2 ಡಿಶ್ನ ಟ್ರೈ ಮಾಡೋದಕ್ಕೆ ಅಂತಲೇ ಬಂದಿದ್ದು ಈ ಜಾಗಕ್ಕೆ. ಸೊ ಅದನ್ನು 2ನೇ ಟ್ರೈ ಮಾಡಿದ್ವಿ. ಮತ್ತು ಇನ್ನೂ ಇಲ್ಲಿ ಬೇರೆ ಡಿಶಸ್ ಒಗ್ಗರಣೆ ಸಿಗುತ್ತೆ, ಆಮೇಲೆ ಮಿರ್ಚಿ ಎಲ್ಲ ಸಿಗುತ್ತೆ ಸಂಜೆ ಮೇಲೆ. ಅದನ್ನು ನೀವು ಟ್ರೈ ಮಾಡ್ಬೋದು. ಸೊ ಅದನ್ನು ಟ್ರೈ ಮಾಡಿದಾಗ ನಾವು ಬೇರೆ ಇನ್ನೊಂದು ಜಾಗ ಹುಡುಕಿದ್ದೀವಿ, ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ನೀವು ಇಲ್ಲೇನೋ ಬಂದಾಗ ಒಂದು ಸಖತ್ತಾಗಿರೋ ತುಪ್ಪದ ಇಡ್ಲಿ ಏನೋ ತಿಂತೀರಾ, ಅದೇ ಚಿಕ್ಕ ಸೈಜಿಂದ ಇರುತ್ತೆ. ಒಂದು ಪ್ಲೇಟಿಗೆ 4 ಏನೋ ಬರುತ್ತೆ. ಸೊ ಬೇಗ ಖಾಲಿ ಆಗ್ಬಿಡುತ್ತೆ. ಅಂದರೆ ಗುಳುಮ್ ಹೊಟ್ಟೋಗುತ್ತೆ. ಬಾಗಿಟ್ಟಿದ್ರೆ ಕರಿಗೆ ಹಂಗೇನೆ. ಸೊ ತಿಂದಂಗೆ ಅನ್ಸಲ್ಲ. ನಾವು ಒಂದು 6-7 ಇಡ್ಲಿ ತಿನ್ಬೋದು ಕರೆಕ್ಟಾಗಿ ಕೂತ್ಕೊಂಡು ತಿಂದರೆ. ಹೆವಿ ಬ್ಯಾಟ್ಸ್ಮನ್ಗಳು ಎಷ್ಟೆಷ್ಟು ಇಡ್ಲಿನ ನುಂಗ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಯಾರ್ಯಾರ ಕೆಪಾಸಿಟಿ ಎಷ್ಟೆಷ್ಟಿದೆ ಅಂತ ನೋಡೋಣ. ನಮ್ಮ ಕ್ಯಾಮ್ರಾ ಹಿಂದೆ ಒಬ್ರು ಇದ್ದಾರೆ ಇಲ್ಲಿ. ಅವರು ನಿನ್ನೆ ಅವರು ಸ್ಟೋರಿ ಶೇರ್ ಮಾಡ್ತಾಯಿದ್ರು. ಒಂದೇ ಸಿಟ್ಟಿಂಗಲ್ಲಿ 30 ಇಡ್ಲಿ ತಿಂದಿದ್ರು. 30 ಇಡ್ಲಿ. ನಿಮ್ಮ ಕೆಪಾಸಿಟಿ ಏನು ಕಮೆಂಟ್ ಮಾಡಿ. ಸೊ ಇಲ್ಲಿ ಮಸ್ಟ್ ಟ್ರೈ ಅದು. ಅದಾದಮೇಲೆ ಪೂರಿನೂ ತುಂಬ ಫಾಸ್ಟ್ ಮೂವಿಂಗು, ಸೊ ಬೇಗ ಸೇಲ್ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಅದನ್ನು ಆರಾಮಾಗಿ ಟ್ರೈ ಮಾಡ್ಬೋದು. ಪ್ಲೇಟಲ್ಲಿ 4 ಪೂರಿ ಬರುತ್ತೆ. ಬೆಸ್ಟ್ ಕಾಂಬಿನೇಷನ್ ಬಂದುಬಿಟ್ಟು ಚಟ್ನಿ ಜೊತೆ ಚೆನ್ನಾಗಿರುತ್ತೆ. ಬಟ್ ಇನ್ನೊಂದೇನು ಅಂದರೆ ಅದು ಸಾಗು ಕೊಟ್ಟಿರ್ತಾರಲ್ಲ ಆಲೂಗಡ್ಡೆದು, ಅದ್ರ ಮೇಲೆ ಪುಡಿ ಹಾಕಿರ್ತಾರೆ. ಅದೆರಡು ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ಆವಾಗ ಸೂಪರು. ಬೆಳ್ಳುಳ್ಳಿ ಪುಡಿ ಒಳ್ಳೆ ಮಜಾ ಕೊಡುತ್ತೆ. ಖಾರ ಹಂಗೆ ಕರೆಕ್ಟಾಗಿ ಬಿಡುತ್ತೆ ಅದು. ಆಮೇಲೆ ಚಟ್ನಿ ಕೂಡ ಸ್ಪೈಸಿಯಾಗಿ ಅಲ್ಟಿಮೇಟ್ ಆಗಿತ್ತು. ಸೊ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ನ ಕೊಟ್ಟಿರ್ತೀವಿ. ಕನ್ಫ್ಯೂಸ್ ಆಗಲ್ಲ, ನೀವು ಆರಾಮಾಗಿ ಅದು ಫಾಲೋ ಮಾಡಿದ್ರೆ ಈ ಜಾಗಕ್ಕೆ ಬಂದ್ಬಿಡ್ಬೋದು. ಈ ಕಡೆ ಬಂದಾಗ ಹೆಲ್ಪ್ ಆಗುತ್ತೆ. ಅಥವಾ ಯಾರಾದರೂ ಇದ್ದರೆ ಫ್ರೆಂಡ್ಸು ಫ್ಯಾಮಿಲಿ ಯಾರಾದರೂ ಅವ್ರಿಗೆ ಶೇರ್ ಮಾಡಿ, ಅವ್ರಿಗಾದರೂ ಯೂಸ್ ಆಗುತ್ತೆ. ಒಂದು ರೀಸನಬಲ್ ಪ್ರೈಸ್ಗೆ ಒಂದು ಒಳ್ಳೆ ಟಿಫನ್ನು ಜಾಗ. ಸೊ ಕೊನೆಯದಾಗಿ ನಮ್ಮ ಚಾನಲ್ನ ರೆಗ್ಯುಲರಾಗಿ ನೋಡ್ತಾ ಇದ್ದರೆ ವೀಡಿಯೋಸ್ ಇಷ್ಟ ಆಗ್ತಿದೆ, ಈ ಥರನೇ ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ಬೇರೆ ಬೇರೆ ಸಿಟೀಸು ಸ್ಟೇಟ್ಸು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.